ಬೆಲ್ಲ ಶುಗರ್ಗೆ ಕಂಪೇರ್ ಮಾಡಿದ್ರೆ ಒಳ್ಳೇದಾ? ಬನ್ನಿ ತಿಳ್ಕೊಳ್ಳೋಣ. ಸೊ ತುಂಬ ಕಡೆ ನಾವು ಕೇಳಿರ್ತೀವಿ, ನಾವು ಬೆಲ್ಲ ಯೂಸ್ ಮಾಡ್ತೀವಿ, ಶುಗರ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ದೀವಿ, ಸೊ ಇದರಿಂದ ಡಯಾಬಿಟೀಸ್ ಬರೋ ಚಾನ್ಸಸ್ ತುಂಬ ಕಡಿಮೆ ಆಗುತ್ತೆ ಅಂತ ಕೇಳಿರ್ತೀವಿ. ಸೊ ಅದು ಕಂಪ್ಲೀಟ್ಲಿ ರಾಂಗ್ ಇನ್ಫಾರ್ಮೇಷನ್. ಎಸ್, ಬೆಲ್ಲ ಪ್ರಾಪರ್ಟೀಸ್ ನಾವು ನೋಡೋದಾದರೆ ಇದರಲ್ಲಿ ಕೆಲವೊಂದು ಮಿನರಲ್ಸ್ ಇರ್ತವೆ ವಿಚ್ ಈಸ್ ನಾಟ್ ಪ್ರೆಸೆಂಟ್ ಇನ್ ಶುಗರ್, ಲೈಕ್ ಜಿಂಕ್ ಆಗಿರ್ಬೋದು, ಸೆಲೆನಿಯಮ್ ಆಗಿರ್ಬೋದು. ದೀಸ್ ವಿಲ್ ಇಂಪ್ರೂವ್ ಆರ್ ಡೈಜೆಸ್ಟಿವ್ ಎನ್ಸೈಮ್ಸ್. ಅದರಿಂದ ನಮ್ಮ ಡೈಜೆಸ್ಟಿವ್ ಅಬ್ಸಾರ್ಪ್ಷನ್ ಕೇಪಬಿಲಿಟಿ ತುಂಬ ಚೆನ್ನಾಗಾಗುತ್ತೆ. ಸೊ ಇದ್ರ ಜೊತೆಗೆ ನಮ್ಮ ಲಿವರ್ನ ಕೂಡ ಡಿಟಾಕ್ಸ್ ಮಾಡುತ್ತೆ. ಹಾಗೆ ವಿಮೆನ್ನಲ್ಲಿ ಪೀರಿಯಡ್ ಟೈಮಲ್ಲಿ ಅವ್ರಿಗಾಗುವಂಥ ಕ್ರ್ಯಾಂಪ್ ಅಥವಾ ಸ್ಟಮಕ್ ಏಕ್ ಅಂತ ಏನು ಕರಿತೀವಿ, ಅದನ್ನು ಒಂದು ಹಂತದ ಮಟ್ಟಿಗೆ ರಿಲೀವ್ ಮಾಡುತ್ತೆ. ಸೊ ಹಾಗನ್ಬಿಟ್ಟು ನಾವು ಬೆಲ್ಲನ ಕಂಪ್ಲೀಟ್ ಶುಗರ್ ರಿಪ್ಲೇಸ್ಮೆಂಟ್ ಅಂತ ಹೇಳೋದಕ್ಕಾಗಲ್ಲ. ಏನಕ್ಕಂತಂದರೆ ಸ್ಟಿಲ್ ಶುಗರಿ ಕಂಟೆಂಟ್ ಇಸ್ ವೆರಿ ಮಚ್ ಪ್ರೆಸೆಂಟ್ ಇನ್ ಜಾಗ್ರಿ. ಸೊ ಆದ್ದರಿಂದ ನಾವು ಶುಗರ್ ಕಂಟೆಂಟ್ ಇರೋದ್ರಿಂದ ಇದರಲ್ಲಿ ಇನ್ಸುಲಿನ್ ಸ್ಪೈಕ್ ಆಗೋ ಚಾನ್ಸಸ್ ಖಂಡಿತವಾಗ್ಲೂ ಇರುತ್ತೆ. ಸೊ ಇಟ್ಸ್ ಸ್ಟಿಲ್ ನಾಟ್ ಅಡ್ವೈಸಬಲ್ ಫಾರ್ ಡಯಾಬಿಟಿಕ್ಸ್. ಇಫ್ ಯು ಆರ್ ಅ ಪ್ರೀ ಡಯಾಬಿಟಿಕ್, ಅಂದರೆ ಡಯಾಬಿಟಿಸ್ ಇಲ್ಲದೆ ಇರೋರು ಇದನ್ನು ಒಂದು ಮಾಡ್ರೇಷನ್ ಲೆವೆಲಲ್ಲಿ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು.